ಬಿಜೆಪಿಯವರು ಇವತ್ತು ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ನಡೆಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರತಕ್ಕಂತಹ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಕಾರ್ಯಕಾರಿಣಿ ಸಭೆ ನಡೆದಿದೆ. ಈ ಸಭೆಯಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ನಿರ್ಣಯಗಳನ್ನು ಅಂಗೀಕರಿಸಲಾಗಿದೆ. ವಿಶೇಷವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಸಮರವನ್ನು ಸಾರಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರಕ್ಕಿಳಿದಿದೆ ರಾಜ್ಯ ಬಿಜೆಪಿ. ಇವತ್ತಿನ ಸಭೆಗೆ ಬಿಜೆಪಿ ರಾಜ್ಯ ಉಸ್ತುವಾರಿಯವರು ಬಂದಿದ್ದರು, ಹಾಗೆಯೇ ಕೇಂದ್ರ ಸಚಿವರು ಕೂಡ ಬಂದಿದ್ದರು. ಬೆಂಗಳೂರಿನಲ್ಲಿ ನಡೆದಂತಹ ರಾಜ್ಯ ಕಾರ್ಯಕಾರಿಣಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧದ ಹೋರಾಟವನ್ನು ತೀವ್ರಗೊಳಿಸಬೇಕು ಅನ್ನುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರದ ವಿರುದ್ಧ 6 ನಿರ್ಣಯಗಳನ್ನು ಅಂಗೀಕಾರ ಮಾಡಿಕೊಂಡಿದ್ದಾರೆ, ಮಂಡನೆ ಮಾಡಿ ಅನುಮೋದನೆಯನ್ನು ಪಡ್ಕೊಂಡಿದ್ದಾರೆ. ಈ 6 ನಿರ್ಣಯಗಳಲ್ಲಿ ಒಂದನೇದು ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸಬೇಕು ಅಂತ ಹೇಳಿ. ಇದು ನಿರಂತರವಾದಂತಹ ಪ್ರಕ್ರಿಯೆ. ನಿರಂತರವಾಗಿ ರಾಜ್ಯ ಸರ್ಕಾರದ ಆಡಳಿತ ಸಂದರ್ಭದಲ್ಲಿ ಎದುರಾಗುವಂತಹ ವೈಫಲ್ಯಗಳನ್ನು ಹೈಲೈಟ್ ಮಾಡಬೇಕು ಅನ್ನೋದು. ಎರಡನೇದು ಅಬಕಾರಿ ಹಗರಣದ ವಿರುದ್ಧದ ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳಿ. ಬಹುಶಃ ಈ ಹಗರಣದಲ್ಲಿ ವಿಚಾರದಲ್ಲಿ ಬಿಜೆಪಿಯವರು ಇದನ್ನು ರಾಜ್ಯ ಕಾರ್ಯಕಾರಿಣಿಯಲ್ಲಿ ನಿರ್ಣಯವನ್ನು ಕೈಗೊಂಡು ನಂತರ ಹೋರಾಟವನ್ನು ಕೈಗೊಳ್ಳಬೇಕಾಗಿತ್ತು. ಹೆಚ್ಚಾಗಿ ಈಗಾಗಲೇ ಈ ಹೋರಾಟ ತೀವ್ರಗೊಳ್ಳಬೇಕಾಗಿತ್ತು. ನಿಜಕ್ಕೂ ಕೂಡ ಅಬಕಾರಿ ಹಗರಣ ಆಗಿದೆ ಅಂತೇಳಿ ಆದಾಗ, ಆದರೆ ಆ ಮಟ್ಟಕ್ಕೆ, ಆ ನಿರೀಕ್ಷೆಗೆ ತಕ್ಕದಂಥ ಹೋರಾಟ ನಡೆದಿಲ್ಲ. ಆದರೆ ಈಗ ರಾಜ್ಯ ಕಾರ್ಯಕಾರಿಣಿಯಲ್ಲೂ ಕೂಡ ಅದೊಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇನ್ನು SCP TSP ಅನುದಾನದ ದುರ್ಬಳಕೆಯ ವಿಚಾರದಲ್ಲೂ ಕೂಡ, ಅಂದರೆ ಸರ್ಕಾರ ಅನ್ಯ ಕಾರ್ಯಗಳಿಗೆ ಬಳಕೆ ಮಾಡ್ತಾ ಇದೆ, ಈ ವಿಚಾರದಲ್ಲಿ ಜನಜಾಗೃತಿಯನ್ನು ಮೂಡಿಸುವಂಥದ್ದು. ಒಳ ಮೀಸಲು ವರ್ಗೀಕರಣದಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ, ಒಳ ಮೀಸಲು ವರ್ಗೀಕರಣದಲ್ಲಿ ಅನ್ಯಾಯ ಆಗಿದೆ, ಕೆಲವು ಸಮುದಾಯಗಳಿಗೆ ಅಸಮಾಧಾನಗಳಿದ್ದಾವೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಕಡೆಗೂ ಬಿಜೆಪಿ ಇದೊಂದು ವಿಚಾರವನ್ನು ಕೈಗೆತ್ತಿಕೊಂಡಿದೆ. ಒಳ ಮೀಸಲು ವಿಚಾರದಲ್ಲಿ ಅನ್ಯಾಯ ಆಗಿದೆ, ವರ್ಗೀಕರಣದಲ್ಲಿ ಅನ್ಯಾಯ ಆಗಿದೆ ಅಂತೇಳಿ. ಯಾಕಂದರೆ ಈಗಾಗಲೇ ವಿಶೇಷವಾಗಿ ಕೆಲವು ಸಮುದಾಯಗಳಿಗೆ, ಅದರಲ್ಲೂ ಕೂಡ ಅಲೆಮಾರಿ ಸಮುದಾಯಗಳಿಗೆ ಸಪ್ರೇಟ್ ಆಗಿದ್ದಂತಹ 1% ಮೀಸಲಾತಿಯನ್ನು ಅದನ್ನು ಇತರೆ ಸಮುದಾಯಗಳ ಜೊತೆಗೆ ಸೇರಿಸಿ ಅಲ್ಲಿ ಹೆಚ್ಚಳ ಮಾಡುವಂತಹ ಪ್ರಯತ್ನ ಮಾಡೋದ್ರಿಂದಾಗಿ ಅಲೆಮಾರಿ ಸಮುದಾಯಗಳಿಗೆ ದೊಡ್ಡ ಅನ್ಯಾಯ ಆಗಿದೆ ಅನ್ನುವಂತಹ ಅಸಮಾಧಾನ ಇದೆ. ಹಾಗೆಯೇ ಬೇರೆ ಬೇರೆ ಸಮುದಾಯಗಳಲ್ಲೂ ಕೂಡ ಅಸಮಾಧಾನ ಇದೆ. ಅದನ್ನು ಈಗ ಕೈಗೆತ್ತಿಕೊಂಡಿದ್ದಾರೆ. ಇನ್ನು ಎ ಖಾತಾ ಮತ್ತು ಬಿ ಖಾತಾ ಮೂಲಕ ಭ್ರಷ್ಟಾಚಾರ ಆಗ್ತಾ ಇದೆ. ಎ ಖಾತಾವನ್ನು ಬಿ ಖಾತಾಗಳನ್ನು ಎ ಖಾತಾ ಆಗಿ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡು ಸರ್ಕಾರ ಏನು ಹೇಳಿದೆ, ಅದರಲ್ಲೂ ಭ್ರಷ್ಟಾಚಾರ ಆಗ್ತಿದೆ ಅನ್ನುವಂಥದ್ದು. ಬಿಜೆಪಿಯವರು ಅದರ ವಿರುದ್ಧ ಹೋರಾಟವನ್ನು ನಡೆಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಅದು ಕೂಡ ಅಷ್ಟೇ ನಿರಂತರ ಪ್ರಕ್ರಿಯೆ. ಅದು ಬೆಂಗಳೂರಿನ ಅಭಿವೃದ್ಧಿ ಮತ್ತು ಕಸದ ಸಮಸ್ಯೆಯ ವಿಚಾರಗಳನ್ನು ಹೈಲೈಟ್ ಮಾಡಬೇಕು. ಯಾಕಂದರೆ GBA ಎಲೆಕ್ಷನ್ ಇದೆ. ಈ ಕಾರಣಕ್ಕಾಗಿ ತಮ್ಮ ಹೋರಾಟವನ್ನು ತೀವ್ರಗೊಳಿಸಬೇಕು. ಬೆಂಗಳೂರಿನ ಅಭಿವೃದ್ಧಿ ಮತ್ತು ಕಸದ ಸಮಸ್ಯೆಗಳ ಬಗ್ಗೆ ಹೈಲೈಟ್ ಮಾಡಬೇಕು. ಆ ವಿಚಾರದಲ್ಲಿ ಹೋರಾಟವನ್ನು ತೀವ್ರಗೊಳಿಸಬೇಕು ಅಂತ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಸಮರಕ್ಕೆ ನಿರ್ಣಯಗಳನ್ನು ಅಂಗೀಕಾರ ಮಾಡಿದ್ದಾರೆ. ಈ ಸಭೆ ನಂತರ ನಿರ್ಣಯಗಳ ವಿಚಾರದಲ್ಲಿ ಸಂಸದ ಗೋವಿಂದ ಕಾರಜೋಳ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. 2023ರಲ್ಲಿ ಅಧಿಕಾರಕ್ಕೆ ಬರೋ ಮುಂದೆ ಅವರು ಯಾವತ್ತೂ ಕೂಡ ಈ SC ST ಇರ್ತಕ್ಕಂಥ ಮೀಸಲಾತಿ ಅನುದಾನವನ್ನು ಗ್ಯಾರಂಟಿಗೆ ನಾವು ಬಳಸ್ಕೊಳ್ತೀವಿ ಅಂತ ಹೇಳಿ ಅವ್ರ ಪ್ರಣಾಳಿಕೆ ಒಳಗೆ ಹೇಳಲಿಲ್ಲ. ಅವ್ರ ಪ್ರಣಾಳಿಕೆ ಒಳಗೆ ಹೇಳಿದ್ದು ಕೇವಲ 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತೇಳಿ. ಅದಕ್ಕೆ SC ST ಹಣ ತೆಗೆದು ಹೊಂದಾಣಿಕೆ ಮಾಡ್ತೀವಿ ಅಂತ ಹೇಳಿದ್ದು ಮೋಸ. ಮತ್ತು SC ST ಜನರಿಗೆ ಮೋಸ ಮಾಡಿ ಅವರ ಮನಸ್ಸನ್ನು ಕದ್ದು ಮತ ಪಡೆದು ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ನಿರಂತರವಾಗಿ ದಲಿತರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಹೀಗೆ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಹೈಲೈಟ್ ಮಾಡಬೇಕು ಅಂದರೆ ಇದನ್ನು ಬಿಜೆಪಿಯವರು ನಿರಂತರವಾಗಿ ಮಾಡ್ತಿದ್ದಾರೆ. ಅದನ್ನು ಮತ್ತಷ್ಟು ಮುಂದುವರಿಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನು BSY ಒಗ್ಗಟ್ಟಿನ ಮಂತ್ರವನ್ನು ಪಠಿಸಿದ್ದಾರೆ. ಇವತ್ತಿನ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ನಾವು ಒಗ್ಗಟ್ಟಾಗಿರಬೇಕು ಅಂತೇಳಿ ಈ ಒಗ್ಗಟ್ಟಿನ ಮಂತ್ರವನ್ನು ಪದೇ ಪದೇ ಹೇಳ್ತಾ ಇರುವಂಥದ್ದೇ ನಿಮ್ಮಲ್ಲಿ ಒಗ್ಗಟ್ಟು ಇಲ್ಲ ಅನ್ನುವಂತಹದ್ರ ಸಂದೇಶವೂ ಕೂಡ ಆಗತ್ತೆ. ಯಾವುದೇ ಪಕ್ಷದಲ್ಲೂ ಕೂಡ ಅಷ್ಟೇ ಪದೇ ಪದೇ ಹೇಳ್ತಾ ಇದ್ದಾಗ ಆ ಸಂದೇಶವೂ ಕೂಡ ಇರುತ್ತೆ. ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ನಾಯಕರಿಗೆ ಶಿಸ್ತಿನ ಪಾಠವನ್ನ ಯಡಿಯೂರಪ್ಪ ಅವರು ತಮ್ಮ ಅನುಭವದ ಆಧಾರದಲ್ಲಿ ಹೇಳಿದ್ದಾರೆ. ಶಾಸಕರು ಕಾರ್ಯಕರ್ತರನ್ನು ಒಗ್ಗೂಡಿಸುವಂತಹ ಮಾತುಗಳನ್ನ ಯಡಿಯೂರಪ್ಪನವರು ಆಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ, ಪಕ್ಷ ಅಧಿಕಾರಕ್ಕೆ ತರೋಣ ಅಂತ ಹೇಳಿ ಯಡಿಯೂರಪ್ಪನವರು ಕರೆ ಕೊಟ್ಟಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ GBA, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ 2028ರ ವಿಧಾನಸಭೆ ಚುನಾವಣೆ ಗೆಲ್ಲಿಸುವಂತೆಯೂ ಕೂಡ ಹುರಿದುಂಬಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಮೋದಿ ನೇತೃತ್ವದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನು ಮತ್ತೊಮ್ಮೆ ತರಬೇಕು ಅನ್ನುವಂತಹ ಶಪಥವನ್ನು ಯಡಿಯೂರಪ್ಪನವರು ಮಾಡಿದ್ದಾರೆ. ನನಗೀಗ 85 ವರ್ಷ ಆಗಿದೆ, ಆದರೆ 85ನೇ ವಯಸ್ಸಿನಲ್ಲೂ ಕೂಡ ನಾನು ರಾಜ್ಯ ಸುತ್ತೋದಕ್ಕೆ ರೆಡಿ ಇದ್ದೀನಿ. ನೀವು ಎಲ್ಲಿ ಬೇಕಾದ್ರೆ ಕರೀರಿ, ಯಾವ ಜಿಲ್ಲೆಗೆ ಬೇಕಾದ್ರೂ ಕರೀರಿ, ತಾಲೂಕು ಬೇಕಾದ್ರೂ ಕರೀರಿ, ನಾನು ಬರ್ತೀನಿ
ಅಪ್ಪನಂತೆಯೇ ಮಗ ಕೂಡ ಕಾರ್ಯಕಾರಿಣಿಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನು ಆಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೂಡ GBA, ಬಾಗಲಕೋಟೆ ಹಾಗೂ ದಾವಣಗೆರೆಯ ಉಪಚುನಾವಣೆಗಳನ್ನು ಗೆಲ್ಲುವಂತಹ ಟಾಸ್ಕ್ ಅನ್ನ ತನ್ನ ನೇತೃತ್ವಕ್ಕೂ ಇಟ್ಕೊಂಡಿದ್ದಾರೆ. ಹಾಗೆಯೇ ತನ್ನ ಕಾರ್ಯಕರ್ತರಿಗೂ ಕೂಡ ಆ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಒಂದಾಗಿ ಒಂದೇ ಧ್ವನಿಯಲ್ಲಿ ಚುನಾವಣೆಯನ್ನು ಗೆಲ್ಲಬೇಕಿದೆ ಅಂತ ಹೇಳಿ ವಿಜೇಂದ್ರ ಅವರು ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಒಂದೇ ಧ್ವನಿಯಲ್ಲಿ ಒಗ್ಗಟ್ಟಾಗಿ ಗೆಲ್ಲಬೇಕು ಅಂತ ಹೇಳಿ. ಬಿಜೆಪಿಯ ಗತವೈಭವ ಮತ್ತೆ ಮರಳಬೇಕಾದ್ರೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ, ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು. ಬಿಜೆಪಿಯ ಗತವೈಭವ ಮರಳಿ ಬರಬೇಕು ಅಂತ ಹೇಳಿ, ಅಂದರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಫಲಿತಾಂಶ ಬರಬೇಕು ಅಂತ ತನ್ನ ಪಕ್ಷದ ಕಾರ್ಯಕರ್ತರನ್ನು ಹುರಿದುಂಬಿಸುವಂತಹ ಕೆಲಸವನ್ನು, ಪಕ್ಷದ ನಾಯಕರನ್ನ, ವಿಶೇಷವಾಗಿ ಕಾರ್ಯಕಾರಿಣಿಯಲ್ಲಿ ನಾಯಕರುಗಳನ್ನು ಹುರಿದುಂಬಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ಹಿರಿಯರನ್ನು ಕೂಡ ವಿಶ್ವಾಸ ತಗೊಂಡು ಪಕ್ಷವನ್ನು ಸದೃಢಗೊಳಿಸುವಂತಹ ಕೆಲಸವನ್ನು ಮಾಡೋಣ ಅಂತೇಳಿ ಒಗ್ಗಟ್ಟಿನ ಮಂತ್ರವನ್ನು ಇಲ್ಲಿ ವಿಜೇಂದ್ರ ಅವರು ಕೂಡ ಪಡಿಸಿದ್ದಾರೆ. ಯಡಿಯೂರಪ್ಪ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಕಾಂಟ್ರಾಕ್ಟರ್ ಗುತ್ತಿಗೆದಾರರಿದ್ದಾರೆ, ಅವರಿಗೆ 15-20 ಸಾವಿರ ಕೋಟಿಗೂ ಹೆಚ್ಚು ಬಿಲ್ ಬಂದಿಲ್ಲ ಅಂತೇಳಿ ಅವರೇನು ಮುಂದೆ ಯಾವುದೇ ಕೆಲಸವನ್ನು ಮಾಡಲ್ಲ ಅಂತೇಳಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರೋದನ್ನ ನೀವು ನೋಡಿದ್ದೀರ. ಇಂಥ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆಯುವಂತ ಒಂದು ಸಂಕಲ್ಪವನ್ನ ನಾವು ನೀವೆಲ್ಲ ಸೇರಿ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಹೀಗೆ ಯಡಿಯೂರಪ್ಪ ಅವರು ಹಾಗೆ ವಿಜೇಂದ್ರ ಅವರು ಇವರೆಲ್ಲರೂ ಕೂಡ ಸೇರಿಕೊಂಡು ಒಗ್ಗಟ್ಟಿನ ಮಂತ್ರ ಪಡಿಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಬಿಜೆಪಿಯ ರೆಬೆಲ್ಸ್ ದೂರವೇ ಉಳಿದಿದ್ದಾರೆ. ಬಿಜೆಪಿಯ ಕಾರ್ಯಕಾರಿಣಿ ಸಭೆಗೆ ರೆಬಲ್ ನಾಯಕರು ಗೈರು ಹಾಜರಾಗಿದ್ದು, ಯಾಕಂದರೆ ಶಾಸಕರೆಲ್ಲರೂ ಕೂಡ ಇದರಲ್ಲಿ ಆಹ್ವಾನಿತರಿರ್ತಾರೆ. ಮಾಜಿ ಸಚಿವರು, ಮಾಜಿ ಶಾಸಕರುಗಳು, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಪ್ರಮುಖ ನಾಯಕರುಗಳೇ ಗೈರು ಹಾಜರಾಗಿದ್ದರು ಇವತ್ತಿನ ಸಭೆಯಿಂದ. ವಿಶೇಷ ಅಂದರೆ ಬೊಮ್ಮಾಯಿ ಮಗಳ ನಿಶ್ಚಿತಾರ್ಥಕ್ಕೆ ಬಿಜೆಪಿಯ ಈ ಭಿನ್ನ ನಾಯಕರುಗಳು ಕೂಡ ಬಂದು ಹೋಗಿದ್ದಾರೆ. ಅದು ಇದ್ದಿದ್ದಲ್ಲಿ ಅದೇ ಪ್ಯಾಲೇಸ್ ಗ್ರೌಂಡಲ್ಲೇ ಇತ್ತು. ಅಲ್ಲೇನೆ ಅರಮನೆ ಮೈದಾನದಲ್ಲೇ ನಡೆದಂತಹ ಎರಡೂ ಕಾರ್ಯಕ್ರಮಗಳು ಕೂಡ, ಒಂದು ಕಡೆಯಲ್ಲಿ ನಿಶ್ಚಿತಾರ್ಥ ಕಾರ್ಯ, ಮತ್ತೊಂದು ಕಡೆಯಲ್ಲಿ ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿ. ನಿಶ್ಚಿತಾರ್ಥಕ್ಕೆ ಬಂದರೂ ಕೂಡ ಎದುರಿಗೆ ಇದ್ದ ಕಾರ್ಯಕಾರಿಣಿಗೆ ಅವರು ಗೈರು ಹಾಜರಾಗಿದ್ದಾರೆ. ಯಾಕಂದರೆ ಪಕ್ಷದ ಕೆಲಸಕ್ಕಿಂತ ಅವ್ರಿಗೆ ನಿಶ್ಚಿತಾರ್ಥದಲ್ಲಿ ಭಾಗಿಯಾಗುವುದು ಮಾತ್ರ ಮುಖ್ಯ ಅಂತೇಳಿ ಕಾಣಿಸ್ಕೊಂಡಿದೆ. ಈಗ ಬಿಜೆಪಿ ಉಚ್ಚಾಟಿತ ಶಾಸಕರಾಗಿರ್ತಕ್ಕಂತಹ ಬಸನಗೌಡ ಯತ್ನಾಳ್ರು ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಸಾಮಾಜಿಕ ಜಾಲತಾಣ ಹಿಂದಿನ ಎಲ್ಲ ತೆಗೆದು ನೋಡ್ರಿ, RSSಗೆ ಹೆಂಗೆ ಬಯಸ್ಯಾರೆ, BL ಸಂತೋಷ್ ಅವ್ರಿಗೆ ಹೆಂಗೆ ಬಯಸ್ಯಾರೆ, ನಮ್ಮ ಅನಂತ್ ಕುಮಾರ್ ಹಿಂದಿನ ಕೇಂದ್ರ ಮಂತ್ರಿ ಅವ್ರಿಗೆ ಹೆಂಗೆ ಬಯಸ್ಯಾರೆ. ಈಗ ಯಾವಾಗರೇ ಈ ಪ್ರಹ್ಲಾದ್ ಜೋಶಿಗೂ ಬಯಸ್ತಿರ್ತಾರೆ. ಅದಕ್ಕೆ ಪ್ರಹ್ಲಾದ್ ಜೋಶಿ ಅಂಜಿ ಯಡಿಯೂರಪ್ಪಾಜಿ ನಮ್ಮದೇ ರಾಜಕೀಯ ಗುರು ಅನ್ಕೋತ ಅಡ್ಡಾಡ್ತಾರೆ. ಯಾಕಂದ್ರೆ ಕಿರಿಕಿರಿ ಅವ್ರ ಒಳಗೆಲ್ಲ ಬ್ಯಾಡಾಗೈತೆ. ಈ ಅಯೋಗ್ಯರ ಕೈಯಾದ BJP ಯಾವಾಗ ಹೋಗ್ತೈತೆ ಅನ್ನೋದೇ ಎಲ್ಲರ ಮನಸ್ಸಿನಾಗ ಐತಿ. ಸುಮ್ಮನೆ ಕೆಲವೊಂದು ಏನದಾವು ಕಾಟಾಚಾರಕ್ಕೆ ಯಡಿಯೂರಪ್ಪಾಜಿ ನಮ್ಮ ತಂದೆ, ಯಡಿಯೂರಪ್ಪಾಜಿ ನಮ್ಮ ನಾಯಕ, ನಮ್ಮನ್ನು ಇಷ್ಟು ಬೆಳೆಸೋದವ್ರು ಅವರೇ ತಿಳ್ಕೊತ ಅಡ್ಡಾಡ್ತಾರೆ. ಎಲ್ಲೆಲ್ಲೇ ಚೇಲಗಳನ್ನ ತಯಾರು ಮಾಡ್ಯಾರ. ಹೀಗೆ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಇವೆಲ್ಲವೂ ಕೂಡ ಇರುವಂಥದ್ದೇ. ಆದರೆ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಬಹಳ ಮಹತ್ವದ ನಿರ್ಣಯಗಳನ್ನು ಬಿಜೆಪಿಯವರು ತೆಗೆದುಕೊಂಡಿದ್ದಾರೆ. ಆದರೆ ಅದಕ್ಕೆ ಕಾರ್ಯರೂಪಕ್ಕೆ ಹೀಗೆಲ್ಲ ತರ್ತಾರೆ ಅನ್ನೋದು ಕೂಡ ನೋಡಬೇಕಾಗಿದೆ.